ನಂದು ನೋಡಿ ಪೆಡಲ್ ನೋಡಿ ಓಡಿಸ್ಬೋದು. ಮತ್ತು ಇಲ್ಲೆಲ್ಲ ಗೇರ್ ಚೇಂಜ್ ಮಾಡ್ಬೋದು. ಬನ್ನಿ ಗೈಸ್ ನೋಡಿ, ಇದು ಗೇರ್ 8 ಗೇರ್ ಟು 8 ಗೇರ್ 2 ಹಾಕ್ದೆ ನೋಡಿ 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 ಮತ್ತು 1 ಹಾಕ್ಲ ಈಗ ಕಬ್ಬ ಆಯ್ತು ಗೈಸ್. ಮತ್ತು ಇದು ಬ್ರೇಕ್ ಇದೆ ಗೈಸ್, ನೋಡಿ ಬ್ರೇಕ್. ಮತ್ತು ಇದು ಸೆಟ್ ಇದೆ, ಮೋಡ್ ಇದೆ, ರಿಸಿಟ್ ಇದೆ. ಅದನ್ನೆಲ್ಲ ನನಗೆ ಇನ್ನೂ ಬರಲ್ಲ, ಅದರೇನು ಅದೆಲ್ಲ ಬರಲ್ಲ. ಅದಕ್ಕೆ ಈಗ ನಾನು ನಿಮ್ಗೆ ಎಷ್ಟು ಇದನ್ನ ತೋರಿಸ್ತಿರೋದು. ಬಟ್ ಒಳ್ಳೆ ಸೈಕಲ್ ಕ್ವಾಲಿಟಿ ರೈಡಿಂಗಿಗೆ. ಮತ್ತು ಇದೆಲ್ಲ ಏನಪ್ಪ, ಇದೆಲ್ಲ ಏನೇನೋ ಇದೆ ನೋಡಿ. ಏನಂತ ಬರೆದಿದ್ದೇನೆ ಅರ್ಥ ಆಗ್ತಿಲ್ಲ. ಮೊದಲೇ ಇದೆ ಒಳ್ಳೆಯದಾದರೆ ನೋಡಿ. ಮತ್ತು ಸೈಕಲ್ ಬ್ಯಾಕ್ವರ್ಡ್ಸೇ ಹೊಡೆದ್ರೂ ಏನಾಗಲ್ಲ. ಮತ್ತು ಇಲ್ಲಿ ನೋಡಿ ಗೈಸ್, ಇದರಲ್ಲಿ ಸ್ಪೀಡ್ ತೋರಿಸ್ತಿದೆ. ಏನೋ 0 ಇದೆ. ಈಗ ನೋಡಿ ಓವರ್ ಸ್ಪೀಡ್ಸ್ ಎಲ್ಲ ತೋರಿಸ್ತಿದೆ. ಎಷ್ಟು ಸ್ಪೀಡ್ಸ್ ಇದೆ ಗೊತ್ತಾಗುತ್ತೆ ಪಾಯಿಂಟಾಗಿ. ಈಗ ಮತ್ತೆ ಮೋಡ್ಗೆ ಹೋದೆ, ಮೋಡ್ ಬರ್ತಿದ್ರು. ಈಗ ನೋಡಿ ಗೈಸ್ ಸ್ಪೀಡು, ಮೈ ಗಾಶ್ ಸ್ಪೀಡು ಆಲ್ಮೋಸ್ಟ್ 100 ಬರ್ಬೋದು. ಬಟ್ ನಾನು ಫಸ್ಟ್ ಗೇರಲ್ಲಿ ಓಡಿಸ್ತೀನಿ ಯಾವಾಗಲೂ. ಸೆಕೆಂಡ್ಗೆ ಹೋಗಿದ್ರೆ ನನಗೆ ಕಷ್ಟ ಆಗುತ್ತೆ ಅದಕ್ಕೆ. ಬಟ್ ಇದು ಒಳ್ಳೆ ಸೈಕಲ್, ಏನು ಬೇಕಾದ್ರೂ ಸೆಟ್ ಮಾಡಿ. ಅಂದರೆ ಟೇಬಲ್ ಅಂದರೆ ಈಗ ನಾನು ಇಲ್ಲೇ ಮೇಲೆ ಇಲ್ಲ ಕೂತಿರ್ತೀನಿ ಅನ್ಸ್ಕೊಳ್ಳಿ, ಅದಕ್ಕೆ ಸೆಟ್ ಮಾಡ್ಬೋದು. ಒಂದೇ ಅಂದರೆ ಕ್ಲಾಕಲ್ಲೆಲ್ಲ ಸೆಟ್ ಮಾಡ್ತೀವಿ. ಅದಿದು ರಿಸಿಟ್ ಅಂದರೆ ಇದೇನೋ ಅದು. ಮತ್ತು ನೋಡಿ ಗಾಯ್ಸ್, ಒಳ್ಳೆ ಸೈಕಲ್ ಕಂಪ್ನಿ ಆಗಪ್ಪ. ಮತ್ತು ಗಾಯ್ಸ್ ಒಳ್ಳೆ ಇದೆ ಕ್ವಾಲಿಟಿ. ನೋಡಿ ಗಾಯ್ಸ್, ಸೀಟ್ ನೋಡಿ ಅಲಾಡುತ್ತೆ. ಎಷ್ಟೊಂದು ಗಿಡ ಇತ್ತಂದು ನೋಡಿ, ಅಲ್ಲೆಲ್ಲ ಇದು ಬೀಳಬಾರ್ದು ಅಂತ ಹೇಳಿದೆ. ನೋಡಿದ್ರೆ ಗಾಯ್ಸ್ ನೋಡಿ, ಆದರೆ ಒಳ್ಳೆ ಇದೆ ಕ್ವಾಲಿಟೀಸು ನೋಡಿ. ಇಲ್ಲ ಅಂದರೆ ನೀವು ನಾರ್ಮಲ್ ಸೈಕಲಲ್ಲಿ ಟರ್ನಿಂಗ್ ಹೋಗಿ ಹಿಂಗೆ ಹಿಡ್ಕೊಂಡು ಓಡಿಸ್ತೀರಲ್ವ, ಅದೇ ಥರ ಇದು ಗೈಸ್ ನೋಡಿ. ಮತ್ತು ಹಿಂಗೆ ಹಿಡ್ಕೊಂಡು ನಾನು ಹಿಂಗೆ ಮಾಡುವಾಗ ನೋಡಿ ಬೀಳ್ತೀನಿ ಸಡನ್ ಆಗ್ತೀನಿ, ಅದು ಇತ್ತಡಿತ್ತೆ. ನೋವೇನಾದರೂ ನೋವೇ ಆಗುತ್ತಲ್ಲ, ಅದಕ್ಕೆ ನೋಡಿ ಇಲ್ಲೆಲ್ಲ ಬ್ಯಾಟ್ರಿ ಹಾಕ್ಸ್ಬೇಕು, ನಾವೇ ಹಾಕಬೇಕು. ಮತ್ತು ಅಷ್ಟೇ ಇರೋದೇನು ಗೈಸ್. ಮತ್ತು ನೋಡಿ ಒಬ್ಬರೇ ಕೂತ್ಕೊಳ್ಳೋದು. ಆ್ಯಕ್ಚುಲಿ 8 ಗೇರ್ ತನಕ ಇದೆ. ಇದನ್ನು ಓಡಿಸ್ತಾ ತಿರ್ಸ್ಬೇಕು. ಹಾಗೆ ತಿರುಗಿಸಿದ್ರೆ ಆಗಲ್ಲ, ಹಾಗೆ ತಿರುಗಿದ್ರೆ ಹಾಳಾಗಿಬಿಡುತ್ತೆ. ಮತ್ತು ನಮ್ಮ ದೊಡ್ಡಪ್ಪ ಎಲ್ಲ ಸೆಟ್ ಮಾಡ್ಕೊಂಡಿದ್ದಾರೆ ಅದಕ್ಕೆ. ಮತ್ತು ನೋಡಿ ಗಾಯ್ಸ್, ಇದೆಲ್ಲ ಇದೆ, ಎಕ್ಸಸೈಸ್ ಥರ ಇದು ಡಂಬಲ್ಸ್ ಇದೆ, ತೋರಿಸ್ತೀನಿ ಬನ್ನಿ. ನಾನು ಎತ್ಬೋದು ನೋಡಿ ಗಾಯ್ಸ್, ನೋಡಿ ಗಾಯ್ಸ್ ನಾನು ಡಂಬಲ್ಸ್ ಎತ್ಬೋದು. ಬಟ್ ಭಾಳ ಇದೆ, 2 ಎತ್ತಕ್ಕಾಗುತ್ತೆ. ಓಕೆ ತಗೊಳ್ಳಿ ಡಂಬಲ್ಸ್ನ. ಆ್ಯಂಡ್ ಗಾಯ್ಸ್ ಮತ್ತು ನೋಡಿ ಇದೆಲ್ಲ ಇರ್ತೀವಿ ಯಾವಾಗ. ಓಕೆ ಗಾಯ್ಸ್, ಮತ್ತು ಸೈಕಲ್ ಒಳ್ಳೆ ಇದೆ ನೋಡಿ. ನನಗೆ ಆ್ಯಕ್ಚುಲಿ ಸೈಕಲ್ ಇಷ್ಟ ಆಯಿತು ಗಾಯ್ಸ್. ಬಟ್ ಓಡಿಸೋದು ಅಂದರೆ ಕಾಲು ನೋವು, ಕಾಲಿಗೆ ನೋವು ಆಗಿದ್ದರೆ ಓಡಿಸಿದ್ರೆ ಬೇಗ ಸರಿ ಆ್ಯಕ್ಚುಲಿ. ಅದಕ್ಕೆ ತಂದರೆ ಕಾಲು ನೋವು ಅಂತ. ಆ್ಯಕ್ಚುಲಿ ಈಗ ಜಿಮ್ಮು ಮಾಡ್ಬೋದು, ಸೆಟಪ್ ಮಾಡೋದು ಬೇಡ ಆಗಿದ್ರೆ ಜಿಮ್ಮು ಮಾಡ್ಬೋದಿತ್ತು. ಆ್ಯಕ್ಚುಲಿ ನೋ ಸೆಟಪ್, ನೋ ಮೋಡ್ ಏನು ಬೇಡ, ಹಿಂಗೆ ಹೊಡೆದ್ರೆ ಜಿಮ್ ಆದರೂ ಆಗುತ್ತೆ. ಮತ್ತು ನಡೆಯೋಕ್ಕೆ ಇರುತ್ತಲ್ವ ಒಂದು ಇದ್ರ ಥರ ಹಿಡ್ಕೊಂಡು ಹಿಂಗೆ ನಡೆಯೋಕ್ಕೆ, ಇದೆಲ್ಲ ಇದೆ ನೋಡಿ ಗಾಯ್ಸ್ ನೋಡಿ. ಮತ್ತು ಕಂಪ್ನಿ ನೋಡಿ, ಇದು ಕಂಪ್ನಿ ಓದ್ಬೋದು ನೀವೇ. ನೋಡಿದ್ರೆ ಗಾಯ್ಸ್ ಒಳ್ಳೆ ಇದೆ ಸೈಕಲ್. ಆ್ಯಕ್ಚುಲಿ ತುಂಬ ಸೀಟ್ ನೋಡಿ ಎಷ್ಟು ದೊಡ್ಡದಿದೆ, ಆಲ್ಮೋಸ್ಟ್ ಸೈಕಲ್ ಸೀಟ್ಗಿಂತ ದೊಡ್ಡದಾಯಿತು. ಅಂದರೆ ಲೈಕ್ ನೋಡಿ ಒಳ್ಳೆ ಜಾಗ ಆಗುತ್ತೆ ಕೂತ್ಕೊಂಡ್ರೆ, ದೊಡ್ಡವ್ರು ಹೊಡಿದ್ರೆ ಒಳ್ಳೆ ಇರುತ್ತೆ ಆ್ಯಕ್ಚುಲಿ. ಅದಕ್ಕೆ ನೋಡಿ ಗಾಯ್ಸ್ ನೋಡಿ. ಮತ್ತು ವೀಲ್ಸ್ ಎಲ್ಲ ಇದೆ ಮುಂದ್ಗಡೆ ನೋಡಿ ಗಾಯ್ಸ್, ಇಲ್ಲೊಂದಿದೆ. ಆ್ಯಕ್ಚುಲಿ ಯಾಕೆ ಇಲ್ಲಿ ತನಕ ಇಟ್ಟಿರೋದು ಇದನ್ನು ಗೊತ್ತು ಕ್ವಶನ್ಗೆ. ಯಾಕಂದರೆ ಒಬ್ರೊಬ್ರು ಹಿಂಗೆ ಇಟ್ಕೊಳ್ತಾರೆ, ಒಬ್ರೊಬ್ರು ಅಂದರೆ ಅವ್ರಿಗೆ ಹಿಂಗೆ ಅಭ್ಯಾಸ ಆಗಿರುತ್ತೆ. ನಾರ್ಮಲ್ ಸೈಕಲ್ ಓಡಿಸ್ತಾರಲ್ವ, ಅವ್ರಿಗೆ ಹಿಂಗೆ ಇಟ್ಕೊಬೇಕು. ನಮಗೆಲ್ಲ ಹಿಂಗೆ